ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ನೇತ್ರ ರೆಡ್ಡಿ. ನಿಮಗೋಸ್ಕರ ಒಂದು ಎಗ್ ಲೆಮನ್ ರೈಸ್ ಅನ್ನ ಹೇಗೆ ಮಾಡೋದು ಅನ್ನೋದು ನಿಮಗೆ ತೋರಿಸ್ಲಿಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ. ಇವತ್ತು ಹೊಸದು ಅಡುಗೆಯನ್ನ ಹೇಗೆ ಮಾಡೋದು ಅನ್ನೋದು ನೋಡೋಣ. ಓನ್ಲಿ 5 minutes ಅಲ್ಲಿ ಟಿಫಿನ್ ಆಗಲಿ, ಡಿನ್ನರ್ ಆಗಲಿ, ಲಂಚ್ ಆಗಲಿ, ಏನಾದರೂ ಆಗಲಿ ಮಾಡ್ಕೊಂಡು ತಿನ್ನೋದಕ್ಕೆ ನಾನು ಇವತ್ತು ನಿಮಗೆ ತೋರಿಸ್ಲಿಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ. ಚಿಕ್ಕವರು ತಿನ್ಬೋದು, ದೊಡ್ಡವರು ತಿನ್ಬೋದು, ಮುದುಕರು ತಿನ್ಬೋದು, ಹೆಂಗವರು ತಿನ್ಬೋದು. ಬಟ್ ಈ ಥರ ಅಡುಗೆ ನಾನು ನಿಮಗೆ ತೋರಿಸ್ಲಿಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ. ಓನ್ಲಿ 5 minutes ಟೈಮ್ ಕೊಡಿ, ಮಾಡ್ಕೊಳ್ಳೋಣ. ಪ್ಲೀಸ್ ವೆಯ್ಟ್. ಥ್ಯಾಂಕ್ ಯು ಸೋ ಮಚ್. ನಾವು ಈ ಥರ ಎಗ್ಗನ್ನು ಬೇಯಿಸ್ಕೊಂಡು ಈ ಥರ ಹೊಟ್ಟೆಲ್ಲ ತೆಗೆದಿಟ್ಕೋಬೇಕು. ಇದನ್ನ ತುರ್ಕೊಂಡು ಆಮೇಲೆ ಇದ್ರಲ್ಲಿ ರೈಸ್ ಮಾಡಬೇಕು. ಯಾವ ಥರ ವೆರೈಟಿ ಅನ್ನೋದು ನಾನು ಇವತ್ತು ತೋರಿಸ್ತೀನಿ, ಬನ್ನಿ. ಇಟ್ಕೋಬೇಕು. ತುರ್ಕೋಬೇಕು. ತುರ್ಕೊಂಡಿದ್ದಾಗಿದ ತಕ್ಷಣ ಈಗ ಒಗ್ಗರಣೆಗೆ ಇಟ್ಕೊಳ್ಳೋಣ. ಈಗ ಆಯಿಲ್ ಹಾಕೊಳ್ಳೋಣ ಸ್ವಲ್ಪ. ಈಗ ನೋಡಿ, ಸಾಸಿವೆ ಹಾಕೊಳ್ಳೋಣ. ಎಣ್ಣೆ ಬಿಸಿ ಆಗಿದೆ. ಈಗ ಕರಿಬೇವು ಹಾಕೊಳ್ಳೋಣ. ಈಗ ನೋಡಿ, ಹಸಿಮೆಣಸಿನ್ಕಾಯಿ ಹಾಕೊಳ್ಳೋಣ. ಈಗ ನೋಡಿ, ಉಪ್ಪು ಹಾಕೊಳ್ಳೋಣ ಸ್ವಲ್ಪ. ಈಗ ನೋಡಿ, ಸ್ವಲ್ಪ ಅರಿಶಿನ ಪೌಡರ್ ಹಾಕೊಳ್ಳೋಣ. ಈಗ ನೋಡಿ, ಮೊಟ್ಟೆನ ತುರುಕೊಂಡಿದೀವಲ್ಲ, ಅದನ್ನ ಇದ್ರಲ್ಲಿ ಹಾಕೊಳ್ಳೋಣ. ಈಗ ನೋಡಿ, ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೋಡಿ, ನಿಂಬೆಹಣ್ಣು ರಸನ ಹಾಕೊಳ್ಳೋಣ. ಆಲ್ರೆಡಿ ಹಿಂಡಿ ಇಟ್ಕೊಂಡಿದ್ದೀನಿ ನೋಡಿ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ರೆಡಿ ಆಗೋಗಿದೆ. ಇದ್ರಲ್ಲಿ ಅನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ತಿನ್ನೋಣ. ಇಳಿಸ್ಕೊಬಿಡೋಣ ಇದನ್ನ. ಈಗ ನೋಡಿ, ನಮ್ಮ ಎಗ್ ಗೊಜ್ಜು ರೆಡಿ ಆಗೋಗಿದೆ. ರೈಸ್ ಮಿಕ್ಸ್ ಮಾಡ್ಕೊಂಡು ತಿನ್ನೋಣ. ಓಕೆ, ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಎಗ್ ಗೊಜ್ಜಲ್ಲಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿದೆ. ತಿಂದು ನೋಡೋಣ ಹೇಗಿರುತ್ತೆ ಅಂತ. ಬೆರಿ ಲೆಮನ್ ರೈಸ್ ಅಲ್ಲ, ಇದು ಎಗ್ ಲೆಮನ್ ರೈಸ್. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಮಾಡ್ಕೊಳ್ಳಿ. ಓನ್ಲಿ 5 minutes ಅಷ್ಟೇ. 5 minutes ಅಲ್ಲಿ ನಾವು ಮಾಡ್ಕೋಬಹುದು. ಇದನ್ನ ಸಿಂಪಲ್ ಆಗಿ ಬ್ಯಾಚುಲರ್ಸ್ ಮಾಡ್ಕೋಬಹುದು, ಫ್ಯಾಮಿಲಿ ಅವರು ಮಾಡ್ಕೋಬಹುದು, ಚಿಕ್ಕ ಮಕ್ಕಳು ಕೂಡ ಮಾಡ್ಕೋಬಹುದು. ಇದನ್ನ ತುಂಬಾ ಅಂದ್ರೆ ತುಂಬಾ ಸಖತ್ತಾಗಿದೆ. ತುಂಬಾ ಚೆನ್ನಾಗಿ ಬಂದಿದೆ. ನೀವು ಕೂಡ ಮಾಡ್ಕೊಳ್ಳಿ. ನಮ್ಮ ಮನೆಯಲ್ಲಿ ಮಾಡ್ಕೊಂಡಿರೋ ಅಡುಗೆ ಆಚೆ ತಿಂದ್ರೆ ಅಷ್ಟೊಂದು ಕಂಫರ್ಟಬಲ್ ಇರಲ್ಲ. ಚೆನ್ನಾಗಿದೆ. ನೀವು ಕೂಡ ಮಾಡ್ಕೊಂತೀನಿ. ಹೊಟ್ಟೆ ಹಶು ಆಗ್ತಿದೆ, ತಿಂತೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಬಾಯ್.